ಬೇಗ ಬೇಗ, ತುಂಬಾ ಕೆಲ್ಸ ಇದೆ ಅಲ್ವಾ, ಬೇಗ ಬೇಗ ಮುಗ್ಸಿ, ಇಲ್ಲಾಂದ್ರೆ ಲಾರಿ ಕರಿಬೇಕಾಗುತ್ತೆ. ಕೆಲ್ಸ ಬೇಗ ಮಾಡಿ. ಕೆಲ್ಸ ಏನೋ ಇದೆ, ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ನಿದ್ದೆ ಮಾಡೋಣ ಅಂತ. ಏನಂದೆ? ಅರೆ ನಾನೇನಂದೆ ಅಂದ್ರೆ ಬೇಗ ಕೆಲ್ಸ ಮುಗಿಸ್ಕೊಂಡು ಸ್ವಲ್ಪತ್ತು ನಿದ್ದೆ ಮಾಡಬಹುದು ಅಂತ. ಇರುವೆಗಳು ಎಲ್ಲಾ ಸೇರಿ ಅವರ ಕೆಲ್ಸಗಳನ್ನು ಮುಗಿಸುವ ಸಮಯದಲ್ಲಿ ಅವರಿಗೆ ಜೋರಾಗಿ ಒಂದು ಶಬ್ದ ಕೇಳಿಸುತ್ತೆ. ಏ ಈ ಸೌಂಡ್ ಏನಾಯ್ತು? ಹಾ, ನನಗೆ ಗೊತ್ತಾಗತ್ತೆ, ನಾನು ಇಲ್ಲಿ ನಿನ್ ಜೊತೆ ಇದೀನಲ್ವಾ, ನಾನೇನಾದ್ರೂ ಮ್ಯಾಜಿಕ್ ಮಾಡಿ ತಿಳ್ಕೊಬೇಕಾ ಏನೋ? ಬಾ ಹೋಗ್ ನೋಡೋಣ. ಅವರಿಬ್ರು ಆ ಶಬ್ದ ಬರೋ ಕಡೆಗೆ ಬೇಗ ಬೇಗ ನಡ್ಕೊಂಡ್ ಹೋಗ್ತಾರೆ. ಯಾವ್ದಾದ್ರು ಮಾವಿನ ಹಣ್ಣು ಸಿಕ್ಕಿದ್ರೆ ಇಲ್ಲಿ ಇವ್ರ ಮೇಲೆನೆ ಇಟ್ಬಿಡೋಣ. ಹಾ ಅರೆ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ಅದು ದುಂಬಿ ಅಲ್ವಾ ಸುಮ್ನೆ ಬಿದ್ದಿರೋದು. ನನ್ಗೇನ್ ಅನಿಸ್ತಿದೆ ಅಂದ್ರೆ ಡಾಕ್ಟರ್ ಕಿನ್ನರ್ ಹತ್ರ ಇದನ್ನ ಕರ್ಕೊಂಡ್ ಹೋಗ್ಬೇಕು ಅಂತ. ಇದಕ್ ಪ್ರಜ್ಞೆ ಇದೆ. ಸರಿ, ಹಾಗಾದ್ರೆ ಸ್ಪೃಹೆ ತಪ್ಪದ್ಮೇಲೆ ಕರ್ಕೊಂಡ್ ಹೋಗೋಣ. ಹಾ ಪ್ರಜ್ಞೆ ಹೋಯ್ತಲ್ವಾ? ಹಾಗಾದ್ರೆ ಈಗ ಇದನ್ನ ನಿನ್ನ ತಲೆ ಮೇಲೆ ಇಟ್ಕೊಂಡ್ ಕರ್ಕೊಂಡ್ ಹೋಗೋಣ. ಬೇಡ, ಹಾಗಾದ್ರೆ ಈಗ ಎತ್ಕೊಂಡ್ ಹೋಗೋಣ. ನೀನು ತಲೆ ಇಡಿ, ನಾನು ಕಾಲಿಡಿತೀನಿ. ಇಲ್ಲ ಅಲ್ಲ, ಅದು ಆಗೋದಿಲ್ಲ. ನೀನದರ ಕಾಲಿಡ್ಕೋ, ನಾನು ಇದರ ತಲೆ ಹಿಡ್ಕೋತೀನಿ. ಎಲ್ಲಾರ್ಗೂ ಗೊತ್ತಾಗ್ಬೇಕು ನಾವೆಷ್ಟು ಒಳ್ಳೆಯವರು ಅಂತ. ಅವರಿಬ್ಬರು ಆ ಜೇನುನೊಣವನ್ನು ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾರೆ. ಅಲ್ಲೇ ಇರುವ ಒಂದು ಮರದ ಮೇಲೆ ಕೂತಿರುವ ಒಂದು ನೊಣ ಇವರನ್ನು ನೋಡುತ್ತೆ. ಓಹೋ, ಆ ದುಂಬಿನ ತಲೆ ತಿರುಗಿಸಿ ಬಿದ್ದು ಈಗ ಕಿಡ್ನಾಪ್ ಮಾಡ್ತೀಯಾರಾ? ಈಗ್ಲೇ ತೋರಿಸ್ತೀನಿ. ಆ, ಔ, ಇದೆಲ್ಲ ಹೇಗಾಯ್ತು? ಇದಂತೂ ಆಗ್ಲೇ ಬರದಿತ್ತಲ್ವಾ? ಹಾ ಗುರುಜಿ, ಏನಾಯ್ತು ಗುರುಜಿ? ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ ನನ್ಗೆ. ಓ ಓ ಶಿಷ್ಯ, ನಾನು ಏನ್ ಹೇಳಿ ನಿಂಗೆ, ನಾನೊಂದು ಆನೆಗೆ ಕಣ್ಣೀರು ಬರದೇ ಇರುವಂತಹ ಔಷಧಿ ಕೊಟ್ಟಿದ್ದೆ. ಆಮೇಲೆ ಅವನು ಅಳಕ್ಕೆ ನಿಲ್ಲಿಸ್ದ, ಮತ್ತೆ ನಗಕ್ಕೆ ಶುರು ಮಾಡ್ದ ಕಣೋ. ಅದೇನೇ ಆಗ್ಲಿ, ಅಳದಂತೂ ನಿಂತೋಯ್ತಲ್ವಾ? ಹಾ ನಿಂತೋಯ್ತು. ಗುರುಜಿ, ಅಲ್ ನೋಡಿ, ಅವಕಾಶ ನಮ್ಗೋಸ್ಕರ ನಡ್ಕೊಂಡ್ ಬರ್ತಿದೆ. ಮಳೆ ಬೇಸಿಗೆ ಕಾಲದಲ್ಲ. ಅರೆ ಗುರುಜಿ, ಮೇಲೆ ಎಲ್ಲ ಕೆಳಗಡೆ ನೋಡಿ. ನೀನು ಸರಿ ಹೇಳ್ತಿದ್ಯಾ ಕಣೋ. ಸ್ವಲ್ಪ ಅಲ್ಲಿ ನೋಡಿ ಗುರುಜಿ, ಅವ್ರಿಗೆ ನಡ್ಕೊಂಬರಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ನಾವ್ ಹೋಗಿ ಅವ್ರಿಗೆ ಸಹಾಯ ಮಾಡನ್ವಾ? ಇಲ್ಲ ಇಲ್ಲ, ಆರಾಮಾಗಿ ಬರ ಕೇಳೋ. ಅಯ್ಯೋ, ಯಾಕೆ ಗುರುಜಿ? ಆಗ್ಲೇ ನಮ್ಮಂತ ಡಾಕ್ಟರ್ಗಳು ಇಂಟರ್ನ್ಯಾಷನಲ್ ಕ್ವಶನ್ ಅನ್ನ ಕೇಳ್ಬೋದಪ್ಪ. ಅದೆಂತಹ ಪ್ರಶ್ನೆ? ನೀನ್ ಇವ್ರನ್ನ ಯಾಕಿಷ್ಟು ಲೇಟ್ ತಂದೆ ಅಂತ ಅನ್ನೋ ಪ್ರಶ್ನೆಗಳನ್ನ. ಹಾ ನಿಮ್ ಜೊತೆ ಇರೋಕ್ ಶುರು ಮಾಡ್ದಾಗಿಂದ ಹಂಗೆ. ಇವನ್ಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಷ್ಟು ಲೇಟ್ ಯಾಕೆ ಕರ್ಕೊಂಬಂದಿದ್ದೀವನ್ನ ನೀವು? ಇವನು ಕೆಳಗಡೆ ಬಿದ್ದಾಗ ಸ್ಪೃಹೆಯಲ್ಲೇ ಇದ್ದ. ಇವನ್ ಯಾವಾಗ ಸ್ಪೃಹೆ ತಪ್ತಾನೋ ಅಂತ ಕಾಯ್ತಾ ಇದ್ವಿ. ನೋಡಿದ್ಯಾ ಡಾಕ್ಟರ್ ಎಷ್ಟು ಚೆನ್ನಾಗ್ ಪರೀಕ್ಷೆ ಮಾಡ್ತಿದಾರಂತ. ಹಾ ಇವ್ರಂತೂ ಒಳ್ಳೆ ಡಾಕ್ಟ್ರು. ಆಗ ಜೇನುನೊಣಗಳ ಗುಂಪು ಅಲ್ಲಿಗೆ ಬರುತ್ತವೆ. ಅರೇ ನೋಡಿದ್ಯಾ, ಜೇನುನೊಣಗಳ ಗುಂಪು. ನೀವು ನನ್ನ ತಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಇಲ್ಲ, ನಾವು ಅವನ್ನ ಕಿಡ್ನಾಪ್ ಮಾಡಿಲ್ಲ. ನೀವೇ ಅಲ್ವಾ ಇಲ್ಲಿ ಕರ್ಕೊಂಬಂದಿದ್ದು? ಜೇನುನೊಣಗಳಿಗೂ ಮತ್ತೆ ಇರುವೆಗಳಿಗೂ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಇಷ್ಟು ಮಾಮೂಲಿ ವಿಷಯಕ್ಕೆ ಇಷ್ಟು ಗಲಾಟೆನಾ? ಇಲ್ಲೇನಾಗ್ತಿದೆ? ನಾನು ಕಾಣಿಸ್ಕೊಂತ ಇಲ್ಲ ಅಲ್ವಾ? ಇದು ಕನ್ಸಲ್ಲ, ನಿನ್ನನ್ನ ಎದ್ದೇಳ್ಸಕ್ಕಂತ ಇಷ್ಟು ಮಾಡ್ತಾ ಇರೋದು ಇವರು. ಓ, ಹಾಗಿದ್ರೆ ನನಗೆ ಏನಾಗಿದೆ ಅಂತ ಹೇಳಿ ನಾನು ಈ ಸಮಸ್ಯೆನ ಬಗೆಹರಿಸ್ಲಾ? ಹಾ ನೀನ್ ಮಾಡ್ಲೇಬೇಕಿದು. ಆಗ ಎಲ್ರಿಗೂ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ. ಆದ್ರೂ ನೀನು ಎಲ್ಲರಿಗೂ ನಿಜ ಹೇಳಬೇಕು, ಇದರಿಂದಲೇ ಸಮಸ್ಯೆ ಸಾಲ್ವ್ ಆಗೋದು. ಸರಿ ಸರಿ, ಎಲ್ರೂ ನಿಲ್ಸಿ ಈಗ. ವಾ, ಈಗ ಎಷ್ಟು ಶಾಂತವಾಗಿದೆ. ಅದು ಏನಾಗಿತ್ತು ಅಂದ್ರೆ ನಾನು ಬಿದ್ದು ಬಿಟ್ಟಿದ್ದೆ ಮತ್ತೆ ಪ್ರಜ್ಞೆ ತಪ್ಪಿ ಬಿಟ್ಟಿತ್ತು.
ಆಹಾ ಸಿಕ್ಬಿದ್ದೆ ನಾನೀಗ ಓಡ್ಬೇಕು ಇಲ್ಲಿಂದ, ಇಲ್ಲಾಂದ್ರೆ ನನ್ನ ಕತೆ ಮುಗೀತು. ನೋಡಿದ್ರಾ ಅವನ್ ಏನ್ ಹೇಳ್ದ ಅಂತ? ನಾನು ನೋಡಿಲ್ಲ, ಆದ್ರೆ ಕೇಳಿಸ್ಕೊಂಡೆ. ಮತ್ತೆ ಇದು ಸತ್ಯ ಗೊತ್ತಿಲ್ದೆ ನಾನು ಹೀಗ್ ಮಾಡಬಾರ್ದಿತ್ತು. ಜೇನುನೊಣಗಳಿಗೆ ನಿಜ ಗೊತ್ತಾಗಿದ ತಕ್ಷಣ ನಿಜ ಏನು ತಿಳ್ಕೋದೆ ಜಗಳ ಮಾಡಿದ್ದು ತಪ್ಪು ಅಂತ ಅವರು ಅರ್ಥ ಮಾಡ್ಕೋತಾರೆ. ಆಮೇಲೆ ಕ್ಷಮಾಪಣೆಗಳನ್ನು ಹೇಳಿ ಅಲ್ಲಿಂದ ಹೊರಡ್ತಾರೆ. ಅರೆ ಇದ್ ಆಚೆ ಬರ್ತಿಲ್ವಲ್ಲ, ಇದನ್ ಬಿಟ್ಟು ಹೋಗಕ್ಕೂ ನಂಗ್ ಮನ್ಸಿಲ್ಲ. ನೀನೇನ್ ಮಾಡ್ತಿದ್ಯಾ? ಏನು ಗಟರ್ ಒಳಗಡೆ ತುಮುಕ್ತಿದ್ಯಾ? ಇಲ್ ನೋಡು, ಮೂಳೆ ಮುರಿದು ಹೋಗಿರೋ ನನ್ನನ್ನ ಈ ತರ ಕಿಂಡಲ್ ಮಾಡೋದು ಒಳ್ಳೇದಲ್ಲ. ಮೂಳೆ ಮುರಿದೋಗಿದ್ಯಾ? ಯಾರ್ದು? ನನ್ ಮೂಳೆನೆ. ಮೂಳೆ ಮುರಿದ್ಮೇಲೂ ಕೂಡ ನಿನಗೆ ಏನೂ ಆಗಿಲ್ಲ. ಅರೆ ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನನ್ ಶರೀರದಲ್ಲಿರೋ ಬೋನ್ ಅಲ್ಲ, ಇಷ್ಟೊತ್ತು ನಾನ್ ಅಗಿತಿದ್ನಲ್ಲ ಆ ಮೂಳೆ ಇಲ್ ಸಿಗಾಕೊಂಡಿದೆ ನೋಡು. ನೋಡು, ತುಂಬಾ ಹೊತ್ತಿಂದ ಇದನ್ ತೆಗಿಯಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಪ್ರಯತ್ನ ಪಟ್ಟ ಮೇಲೂ ಸಹ ನಿನ್ ಕೈಲದನ್ನ ಆಚೆ ತೆಗಕ್ಕಾಗಿಲ್ಲ. ಈಗೇನಪ್ಪಾ ಅಂದ್ರೆ ನಿನ್ ಕೈಲಾಗತ್ತಾ ಅಂತ ಕೇಳ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹೌದಾ, ಮತ್ತೀಗ ಏನ್ ಮಾಡೋದು? ನೀನ್ ಬೇಕಂದ್ರೆ ಒಂದ್ ಕೆಲ್ಸ ಮಾಡ್ಬೋದು. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು ಏನ್ ಮಾಡ್ಲಿ? ಈ ಮೂಳೆಯ ಬಗ್ಗೆ ಮರ್ತೋಗು. ಹೋ, ಅದು ಬೋನ್ ಅಲ್ವಾ, ನನ್ಗೆ ಮರೆಯಕ್ಕೆ ಆಗ್ತಿಲ್ಲ. ಮುಗ್ದೋಗಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ಲ ಬಿಡು ಸ್ನೇಹಿತಿ. ಏನಾಯ್ತು? ನಿಮ್ಮಿಬ್ರ ಮಧ್ಯೆ ತುಂಬಾ ದೊಡ್ಡ ಜಗಳ ಆಗಿರೋ ತರ ಕಾಣ್ತಿದೆ. ನನ್ನ ಹಂತ ಬುದ್ಧಿವಂತೆ ಖಂಡಿತ ನಿಮ್ಮಿಬ್ರಿಗೂ ಸಹಾಯ ಮಾಡ್ಬೋದು. ಅದು ಏನಾಯ್ತಂದ್ರೆ ಇವಳು ತಂದಿರುವ ಆ ಮೂಳೆ ಅದು ಈ ಗಟ್ಟರೊಳಗಡೆ ಸಿಕ್ಕಾಕೊಂಡಿದೆ. ಅದನ್ನ ತೆಗಿಯಕ್ಕಾಗ್ತಿಲ್ಲ, ಅದಕ್ಕೆ. ಓ, ಇದೇ ವಿಷಯನಾ? ಅದ್ರಲ್ಲೇನಿದೆ, ಈ ತರ ವಿಷಯಗಳು ಅವಾಗವಾಗ ನಡೀತಾನೆ ಇರುತ್ತೆ. ನಾನ್ ಕೂಡ ತುಂಬಾ ದಿನಗಳ ಹಿಂದೆ ಒಂದು ಹಿಲಿನ ಹಿಡ್ಕೊಂಡಿದ್ದೆ, ಅದು ಕೂಡ ಈ ತರ ಗಟ್ಟರಲ್ಲಿ ಬಿತ್ತೋಯ್ತು. ನಾವು ಕಷ್ಟಪಟ್ಟು ದುಡ್ದಿರೋ ವಿಷಯ ಈ ತರ ಸಿಗದೆ ಹೋದ್ರೆ ಆ ದುಃಖನ ಸಹಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ದೋಸ್ತ್, ನನ್ ದುಃಖ ನಿಂಗೆ ಅರ್ಥ ಆಗ್ತಿದೆ ಅಲ್ವಾ? ಈ ಮೂಳೆನ ತೆಗಿಯಕ್ಕೆ ನೀನ್ ನನ್ಗೆ ಹೆಲ್ಪ್ ಮಾಡ್ತೀಯಾ? ನಾನ್ ಟ್ರೈ ಮಾಡ್ತೀನಿ. ಓಹೋ, ಇದಾಚೆ ಬರ್ತಿಲ್ಲ. ನನಗೆ ಮೊದಲೇ ಗೊತ್ತಿತ್ತು ಅದು ಖಂಡಿತ ಆಚೆ ತೆಗಿಯಕ್ಕಾಗೋದಿಲ್ಲ ಅಂತ. ಆದ್ರಿಂದಾನೇ ನಾನು ಪ್ರಯತ್ನ ಕೂಡ ಪಟ್ಟಿಲ್ಲ. ಅಯ್ಯೋ ಛೆ, ನನ್ ಕೈಯಲ್ಲೂ ಈ ಮೂಳೆನ ಆಚೆ ತರಕ್ಕಾಗ್ಲಿಲ್ಲ. ಇನ್ಮೇಲೆ ಇದನ್ ತೆಗಿಯಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡು. ಆದ್ರೆ ಇದನ್ನ ಹೀಗೆ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ನಿನ್ನತ್ರ ಮಾತಾಡಿದ್ದು ಏನೋ ಪ್ರಯೋಜನನೇ ಇಲ್ಲ. ನೀನು ಹುಷಾರೇ ಇಲ್ಲ, ಅದೇ ಸಮಸ್ಯೆ. ಅರೆ ಪಪ್ಪಿ, ಏನಾಯ್ತು ನಿಂಗೆ? ಅದು ನನ್ ಮೂಳೆ ಇಲ್ಲಿ ಸಿಗಾಕೊಂಡಿದೆ. ಯೋಚನೆ ಮಾಡ್ಬೇಡ, ನಾನ್ ಸಹಾಯ ಮಾಡ್ತೀನಿ. ನೀನು ನೀನ್ ಸಹಾಯ ಮಾಡ್ತೀಯಾ? ಇದನ್ನ ನೀಡೋದಕ್ಕೆ ನೀನು ಎಷ್ಟು ದೊಡ್ಡ ಮೂರ್ಖ. ನಾವು ನಿಮಗಿಂತ ಶಕ್ತಿಶಾಲಿ ಆಗಿರ್ತೀವಿ, ನಮ್ ಕೈಲೇ ಮಾಡಕ್ಕಾಗಿಲ್ಲ. ನೀವು ಚಿಕ್ಕ ಚಿಕ್ಕ ಇರುವೆ, ನೀವ್ ಮಾಡ್ತೀರಾ? ಆದ್ರೂ ಕೂಡ ಒಂದ್ಸಲ ಪ್ರಯತ್ನ ಪಡ್ತೀವಿ ನಾವು. ಆಹಾ, ಮಾಡಿ ಮಾಡಿ. ನಾನಂತೂ ಇನ್ನೊಂದು ಬುದ್ಧಿ ಇಲ್ದೇ ಇರೋ ಮುಟ್ಟಾಳ್ರನ್ನ ನೋಡ್ತೀನಿ ಅಂತ ಅನಿಸ್ತಿದೆ. ಸ್ನೇಹಿತರೆ, ನಿಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಅದನ್ನ ಹಿಡ್ಕೊಳ್ಳಿ. ನಾವು ನಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದನ್ನ ಹಿಡ್ಕೋತೀವಿ.
ತೆಗ್ದಿದ್ದಕ್ಕೆ ನನ್ನ ಧನ್ಯವಾದಗಳು. ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಇರುವೆಗಳು ಮ್ಯಾಜಿಕ್ ಮಾಡ್ಬಿಡ್ತು. ಸ್ನೇಹಿತರೆ, ನೀವು ಕೂಡ ನಮ್ ತರಾನೇ ಎಲ್ಲರೂ ಒಟ್ಟುಗೂಡಿ ಪ್ರಯತ್ನ ಪಟ್ಟಿದ್ರೆ ಖಂಡಿತ ನೀವು ಕೂಡ ಮೂಳೆಯನ್ನು ಆಚೆ ತೆಗಿಬೋದಾಗಿತ್ತು. ಆದ್ರೆ ನೀವು ಒಬ್ಬೊಬ್ರೇ ಪ್ರಯತ್ನ ಪಟ್ಟಿದ್ದೀರಾ, ಅದಕ್ಕೆ ನಿಮ್ ಕೈಲಾಗಿಲ್ಲ. ನೀವ್ ಹೇಳಿದ್ದು ನಿಜಾನೇ. ನಾವು ಒಟ್ಟಿಗೆ ಸೇರಿ ಕೆಲ್ಸ ಮಾಡಿದ್ರೆ ಖಂಡಿತ ಫಲ ಸಿಗತ್ತೆ. ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು, ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನು ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ಕೆ ನಾನ್ ಬಂದು ಏನ್ ಮಾಡ್ಲಿ? ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರು ಆಚೆ ಬರ್ತಿದಾರೆ ಅಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮಾನ್ಯನ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ಅವ್ನ್ ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಮನೆಯ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ.
ಹಾ ನಾನು ಚಿಕ್ಕದಾಗೇ ಇದ್ದೀನಿ ಅದೇನೋ ನಿಜ ಆದ್ರೆ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ ಭಯ ಪಡ್ಬೇಡ. ಅಲ್ಲಿ ಕಿಂಗಿನಿ ಹೊಲ್ ತಿಂತಾ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೆ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯಾ, ನೀನು ಶಕ್ತಿಶಾಲಿ, ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಪೊನ್ನನ್ ಮೇಂಡಕ್ ಅವರ ಊರಲ್ಲಿ ಬರಗಾಲ ಬಂದಿರೋದ್ರಿಂದ ಅವ್ರಿಗೆ ಆಹಾರ ಸಿಗಲ್ಲ. ಅದ್ರಿಂದ ಬೇರೆ ಊರಿಗೆ ಹೋಗೋಣ ಅಂತ ಹೊರಡುತ್ತೆ. ಮೇಂಡಕ್ಕೆ ಯಾರೋ ಹೇಳಿರ್ತಾರೆ, ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇರುತ್ತೆ, ಅಲ್ಲಿ ನೀರು ಬತ್ತುವುದಿಲ್ಲ ಅಂತ. ನಾನ್ ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದ್ದೀನಿ, ಬಾಯರ್ಕಲ್ ಜೀವನ ಹೋಗ್ತಾ ಇದೆ. ದೂರ
ದೂರದಲ್ಲಿ ಒಂದು ಉದ್ಯಾನ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಕಪ್ಪೆಗೆ ತುಂಬಾನೇ ಸಂತೋಷ ಆಗತ್ತೆ. ಅರೆ ವಾ, ಈ ಜಾಗ ಹೂ ಗಿಡಗಳಿಂದ ತುಂಬಿದೆ. ನಂಗೆ ನಂಬಿಕೆ ಇದೆ, ಭತ್ತದ ಕೊಳ ಇಲ್ಲೇ ಇರಬೇಕು. ಪೊನ್ನನ್ ಕಪ್ಪೆ ಅದು ಸುಸ್ತಾಗಿರೋದನ್ನೇ ಮರ್ತೋಗ್ಬಿಟ್ಟು ಬೇಗ ಬೇಗ ನಡ್ಕೊಂಡು ಹೋಗಕ್ ಶುರು ಮಾಡುತ್ತೆ. ಆ ನದಿಯಲ್ಲಿ ಸುಂದರವಾದ ಮೀನುಗಳು ಇದ್ವು. ಆದ್ರೆ ಆ ಮೀನುಗಳಿಗೆ ಅವರು ಸುಂದರವಾಗಿದ್ದಾರೆ ಅಂತ ತುಂಬಾನೇ ಅಹಂಕಾರ. ಸ್ನೇಹಿತರೆ, ನಿನ್ನೆ ಆ ಕಾಗೆನ ನಾವು ಎದುರಿಸಿದ್ವಲ್ವಾ, ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಮಗೆ ಹೊಸ ಸ್ನೇಹಿತರು ಅವಶ್ಯಕತೆ ಇಲ್ಲ, ನಾವು ಮಾತ್ರ ಸಾಕು. ಹಾ ಹಾ, ನಾವು ಮಾತ್ರ ಸಾಕು. ಈ ಜಾಗ ಕೂಡ ನಮ್ದೇ ಅಲ್ವಾ, ಇಲ್ಲಿಗ್ ನಾವು ಯಾರನ್ನೂ ಬರಕ್ ಬಿಡಬಾರ್ದು. ಸ್ನೇಹಿತರೆ, ಈ ರೀತಿ ಜಿಗಿದು ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಅರೆ ಸ್ನೇಹಿತರೆ, ಅಲ್ಲಿ ನೋಡಿ, ಒಂದು ಕಪ್ಪೆ ಬರ್ತಾ ಇದೆ. ಹೇ, ಇಲ್ಲಗಲ್ಲ, ಅದು ಬೇರೆ ಎಲ್ಲೋ ಹೋಗ್ತಾ ಇದೆ. ಇಲ್ಲ ಇಲ್ಲ, ಆ ಕಪ್ಪೆ ಈ ಕಡೆನೇ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಒಂದ್ ವೇಳೆ ಅದು ಇಲ್ಲಿಗೆ ಬರ್ತಿದ್ರೆ ಅದನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ನನಗೆ ಈ ಕಪ್ಪೆಗಳನ್ನ ಕಂಡ್ರೇನೆ ಇಷ್ಟ ಆಗಲ್ಲ. ಬರ್ಲಿ ಬರ್ಲಿ, ಅದಕ್ಕೊಳ್ಳೆ ಪಾಠ ಕಲ್ತ್ಕೊಟ್ಟು ಇಲ್ಲಿಂದ ಓಡಿಸ್ಬಿಡೋಣ. ಅಷ್ಟ್ರಲ್ಲೇ ಪೊನ್ನನ್ ಕಪ್ಪೆ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಆಗ ಎಲ್ಲಾ ಮೀನುಗಳು ಕಮಲ ಹೂವಿನ ಹಿಂದೆ ಹೋಗಿ ಬಚ್ಚಿಟ್ಕೊಳತ್ತೆ. ಪೊನ್ನನ್ ಕಪ್ಪೆ ನೀರೊಳಗಡೆ ಇಳಿದು ನೀರನ್ನ ಹೊಟ್ಟೆ ತುಂಬಾ ಕುಡಿಯುತ್ತೆ. ಹೋ, ನಾನು ತೃಪ್ತನಾದೆ. ನೀನ್ ಯಾರು? ಕೇಳಿಸ್ತಿಲ್ವಾ ನಿನ್ಗೆ? ಯಾರ್ ನೀನು? ಇಲ್ಗೆ ಯಾಕೆ ಬಂದಿದ್ಯಾ? ಇಲ್ಯಾಕ್ ನೀರ್ ಕುಡಿತಿದ್ಯಾ? ಹಾಯ್ ಮಿತ್ರರೇ, ನಾನು ಪೊನ್ನನ್. ನಾನು ತುಂಬ ದೂರದಿಂದ ಬಂದಿದ್ದೀನಿ. ನಾನು ಇಲ್ಲಿ ನೀರನ್ನು ನೋಡಿದೆ, ಮತ್ತೆ ನಂಗೆ ತುಂಬ ಬಾಯಾರಿಕೆ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕರ್ಥ ಏನಂದ್ರೆ ಇಲ್ಲಿಗೆ ಯಾರು ಬರ್ಬಾರ್ದು. ಇಲ್ಲಿ ಯಾರು ನೀರ್ ಕುಡಿಬಾರ್ದು, ಯಾರು ಏನೂ ತಿನ್ಬಾರ್ದು. ಇದೆಲ್ಲ ನಮಗ್ ಮಾತ್ರ ಸ್ವಂತ. ಇಲ್ಲಿಂದ ಹೋಗ್ಬಿಡು. ಹೊರ ಏನಕ್ಕೆ ನೀವು ಆ ರೀತಿ ಹೇಳ್ತೀರಾ? ನಾನು ಎಲ್ಲಿಗೆ ಹೋಗ್ಲಿ? ಬೇರೆ ಜಾಗ ನನಗೆ ಗೊತ್ತೇ ಇಲ್ಲ. ನೀನಿಲ್ಲಿಂದ ಹೋಗ್ಬಿಟ್ರೆ ನಿನಗೆ ಒಳ್ಳೇದು. ನೋಡೋದಕ್ಕೆ ನೀನು ಕ್ಲೀನ್ ಆಗಿಲ್ಲ, ಏನೂ ಇಲ್ಲ. ಛೀ, ನಿನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಅಸಹ್ಯ ಅನ್ಸ್ತಿದೆ. ಇಲ್ಲಿಂದ ಹೋಗು. ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ನೀವು ನನ್ನ ನಿಮ್ಮ ಮಿತ್ರರಾಗಿ ಮಾಡ್ಕೊಳ್ಳಲ್ವಾ? ಛೀ, ನಿನ್ ಜೊತೆ ನಾವ್ ಸ್ನೇಹ ಮಾಡ್ಬೇಕಾ? ಛೀ, ನಮ್ಮನ್ನ ನೋಡು, ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀವಿ ಅಂತ. ನಮ್ಮನ್ನ ನೋಡು, ನಮ್ಮ ಅಂದವನ್ನು ನೋಡು. ನಿನ್ನನ್ನ ನೋಡ್ಕೊ, ಎಷ್ಟು ಅಸಹ್ಯವಾಗಿದ್ದೀಯಂತ. ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ? ಛೀ ಛೀ, ಅಸಹ್ಯವಾಗಿದೆ ಈ ಕಪ್ಪೆ. ಈ ಅಸಹ್ಯವಾದ ಕಪ್ಪೆಯ ಆಸೆ ಏನೋ ಕೇಳಿದ್ರಾ? ಇದಕ್ಕೆ ನಮ್ ಜೊತೆ ಜೀವಿಸ್ಬೇಕಂತೆ, ನಮ್ ಜೊತೆ ಸ್ನೇಹ ಮಾಡ್ಬೇಕಂತೆ. ಮಾರನೇ ದಿನ ಬೆಳಗ್ಗೆ ಕಪ್ಪೆ ಮತ್ತೆ ಇನ್ನೊಂದ್ಸಲ ಮೀನುಗಳ ಜೊತೆ ಸ್ನೇಹ ಮಾಡೋಣ ಅಂತ ಹೋಗುತ್ತೆ. ಅರೆ, ನೀನ್ ತುಂಬಾ ಹುಷಾರಾಗಿದ್ದೀಯಾ. ನಾವ್ ನಿನ್ನನ್ನ ಇಲ್ಲಿಂದ ಕಳ್ಸಿದ್ಮೇಲೂ ಕೂಡ ನೀನು ಎಷ್ಟು ಧೈರ್ಯದಿಂದ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಅರೆ, ನಾನು ಈ ಕೊಳದಲ್ಲಿ ನೀರನ್ನ ಕುಡಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ಸುಮ್ಮನೆ ನೀರು ಕುಡಿದು ಹೋಗ್ಬಿಡ್ತೀನಿ, ಆಯ್ತಾ? ನಿನಗಂತೂ ನೀರು ಕೊಡೋದೇ ಇಲ್ಲ. ಇಲ್ಲಿಂದ ಹೋಗ್ಬಿಡು. ನನಗೂ ಕೂಡ ನೀರು ಕುಡಿಯೋದಕ್ಕೆ ಅಧಿಕಾರ ಇದೆ. ನಮ್ಮ ಹತ್ರ ಬಂದು ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲಿಂದ ಹೋಗ್ಬಿಡು. ಇದನ್ನೆಲ್ಲ ಒಂದು ಆಮೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ. ಮತ್ತೆ ಕಪ್ಪೆ ನೀರಲ್ಲಿ ಇಳಿಯಕ್ಕಾಗೋದಿಲ್ಲ ಅಂತ ತುಂಬಾ ಬೇಜಾರಾಗೋಗೋದನ್ನ ನೋಡಿ ಬೇಜಾರಾಗಿ ಮೀನುಗಳ ಹತ್ರ ಹೋಗಿ ಮಾತಾಡುತ್ತೆ. ಅವನ ಏನಕ್ಕೆ ಕೊಳದಲ್ಲಿ ಬಿಡ್ಕೋತಾ ಇಲ್ಲ ನೀವು? ನಾವದನ್ನ ಇಲ್ಲಿಂದ ಕಳಿಸ್ಬಿಟ್ವಿ. ಅದು ಈ ನೀರಲ್ಲಿ ವಾಸಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮನ್ ನೋಡು, ಎಷ್ಟು ಸುಂದರವಾಗಿದೀವಂತ. ಆ ಕಪ್ಪೆನ ನೋಡಿದ್ಯಾ? ಎಷ್ಟು ಅಸಹ್ಯವಾಗಿದೆ ಅಂತ. ನಮ್ಗೆ ಇಷ್ಟನೇ ಆಗಿಲ್ಲ. ಕೇಳಿ, ಒಬ್ಬರ ರೂಪ ಮತ್ತೆ ಸುಂದರತೆಯನ್ನ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ತೂಕ ಹಾಕಬಾರ್ದು. ನಾವ್ ಮಾತ್ರ ನಮಗ್ ಸಾಕು. ನಿಮ್ಗೆ ಗೊತ್ತಾ, ಒಂದ್ಸತಿ ಒಂದು ಸಣ್ಣ ಇಲಿ ಒಂದು ದೊಡ್ಡ ಸಿಂಹವನ್ನ ಬೇಟೆಗಾರನಿಂದ ಕಾಪಾಡ್ತು. ಅದಕ್ಕೆ ಆಕಾರ, ರೂಪ, ಸುಂದರತೆಯಲ್ಲಿ
ಯಾರನ್ನು ಕೂಡ ತೂಕ ಹಾಕ್ಲೇಬಾರ್ದು. ಈಗೇನಂತೆ? ಹೇಳ್ಬೇಕಾಗಿದ್ದನ್ನ ನಾನು ಹೇಳ್ಬಿಟ್ಟೆ ಅಷ್ಟೇ. ಅನುಭವ ತುಂಬಾ ದೊಡ್ಡ ಗುರುವಾಗಿರುತ್ತೆ. ನೀನ್ ಬಂದು ನಮ್ಮ ನದಿಯಲ್ಲಿ ನೀರನ್ನ ಕುಡಿದ್ಬಿಟ್ಟು ನಮಗೆ ಸಲಹೆ ಕೊಡ್ತಿದ್ಯಾ? ನೋಡಿ, ನೀವು ಯೋಚನೆ ಮಾಡೋದು ಸರಿ ಇಲ್ಲ. ನೀರು ಎಲ್ಲ ಕಡೆ ಕಮ್ಮಿಯಾಗಿದೆ. ನಮ್ಮ ಹತ್ರ ನೀರಿದೆ. ಇದು ನಮ್ಮ ಭಾಗ್ಯ. ಇವಾಗ್ಲೂ ನಮ್ಮ ಬಳಿ ನೀರಿದೆ. ಆದ್ರೆ ಯಾವಾಗ ಬೇಕಾದ್ರೂ ಈ ಕೊಳ ಕೂಡ ಬತ್ತೋಗ್ಬೋದು. ಇಲ್ಲಿ ನೀರು ಯಾವಾಗ್ಲೂ ಬತ್ತುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಈ ಕೊಳ ಬತ್ತೋದ್ರೆ ನೀವು ಏನ್ ಮಾಡ್ತೀರಾ? ಇದು ಕೂಡ ಕಪ್ಪೆ ತರ ಒಂದು ಗೂಬೆ ಅನ್ಸುತ್ತೆ. ನಿಮ್ಗೆ ಒಂದ್ ಮಾತು ಹೇಳಲಾ? ನೀವು ಬರೀ ನೀರಲ್ಲಿ ಮಾತ್ರ ಬದುಕಕ್ಕಾಗುತ್ತೆ. ಆದ್ರೆ ಆ ಕಪ್ಪೆ ನೆಲದಲ್ಲೂ ಬಾಳುತ್ತೆ, ನಿಮ್ ರೀತಿ ನೀರಲ್ಲೂ ಕೂಡ ಬಾಳುತ್ತೆ. ಅದಕ್ಕೆ ಅದನ್ನ ಕಮ್ಮಿಯಾಗಿ ತೂಕ ಹಾಕ್ಬೇಡಿ. ಆ ಕಪ್ಪೆ ಹೇಳಿದ್ದನ್ನ ನೀನ್ ಕೇಳಿದ್ಯಾ? ನಮ್ಗೆ ಸಲಹೆ ಕೊಡೋದಕ್ಕೆ ಬಂದ್ಬಿಟ್ಟೆ. ಆಹಾ, ನಮ್ಮ ದಯೆಯಿಂದಾನೇ ಈ ಆಮೆ ಇಲ್ಲಿ ನೀರ್ ಕುಡಿತಿದೆ. ಈ ಆಮೆಗೆ ಎಷ್ಟು ಹೆಮ್ಮೆ ನೋಡು. ಈಗಿದ್ದಾಗ ಒಂದಿನ ಒಬ್ಬ ಮೀನುಗಾರ ಆ ನದಿಯ ಬಳಿ ಬರ್ತಾನೆ. ಅರೆ ಅರೆ ಇರಿ, ಅದನ್ನ ತಿನ್ನಕ್ ಹೋಗ್ಬೇಡಿ. ಅದ್ರಲ್ಲಿ ಅಪಾಯ ಇದೆ. ಇದು ನಿಮ್ಮನ್ನ ಹಿಡಿಯೋದಕ್ಕೆ ಹಾಕಿರೋ ಒಂದು ಗಾಣ. ಎಷ್ಟು ಬೈದ್ರೂ ಸಹ ನಿನ್ನ ಮತ್ತೆ ಮತ್ತೆ ಯಾಕ್ ಬರ್ತೀಯ? ಎಷ್ಟು ಧೈರ್ಯ ನಿನಗೆ? ಇಲ್ಲಿಂದ ಹೋಗು. ನಾವ್ ಹೋದ್ಮೇಲೆ ಇದನ್ನ ತಿನ್ಬಿಡೋಣ ಅಂತ ಪ್ಲಾನ್ ಹಾಕಿರುತ್ತೆ. ಅರೆ ಇರಿ ಇರಿ, ತಿನ್ನಕ್ ಹೋಗ್ಬೇಡಿ. ಇದು ನಿಮ್ಗೆ ಅಪಾಯ. ಅರೇ ಅರೇ, ಒಂದ್ ವೇಳೆ ಅವನು ನಮ್ಮನ್ನ ಹಿಡ್ಕೊಂಡಿದ್ದಿದ್ರೆ? ಹಾ, ಅದ್ರಲ್ಲಿ ಅಪಾಯ ಇತ್ತು. ನೀನು ನಮ್ಮನ್ನ ಕ್ಷಮಿಸ್ತೀಯಾ? ನಾವು ನಿನ್ನ ತುಂಬಾ ಬೈದಿದೀವಿ. ಆದ್ರೂ ಕೂಡ ನೀನು ನಮ್ಮ ಮೇಲೆ ಕೋಪ ತೋರಿಸದೆ ನಮ್ಮನ್ನ ಕಾಪಾಡಿದೀಯಾ. ಕಪ್ಪೆ ಅಣ್ಣ, ಇನ್ಮೇಲೆ ನೀನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೀಯಾ. ನಿನಗೆ ಎಷ್ಟು ದಿನ ಇರ್ಬೇಕನ್ಸತ್ತೋ ಅಷ್ಟು ದಿನ ಇಲ್ಲೇ ಇರ್ಬೋದು.